ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಬದುಕಿನಲ್ಲಿ ಧೈರ್ಯ, ಆತ್ಮವಿಶ್ವಾಸ ತುಂಬಲು, ಭಯ ಪರಿಹರಿಸಲು ಯಾರು ದೇವರನ್ನು ನಂಬುತ್ತಾನೋ ಅವನು ಯಾವತ್ತಿಗೂ ಯಾವುದಕ್ಕೂ ಭಯಪಡಬೇಕಾಗಿಲ್ಲ ಎನ್ನುತ್ತೆ ನಮ್ಮ ಸನಾತನ ಧರ್ಮ. ನಮಗೆ ಕೆಡುಕಾಗಲಿ ಒಳ್ಳೆಯದಾಗಲಿ ಆ ಭಗವಂತನ ಧ್ಯಾನ ಪ್ರಾರ್ಥನೆಯನ್ನು ಮಾತ್ರ ಬಿಡೋದಿಲ್ಲ. ಅಲ್ಲೊಂದು ನಂಬಿಕೆ ನಮ್ಮ ಉಸಿರಿನಲ್ಲಿ ಬೆರೆತೋಗ್ಬಿಟ್ಟಿದೆ. ಸಾಯೋ ಕೊನೆ ಕ್ಷಣವೂ ಕೂಡ ಅದೇ ನಂಬಿಕೆ ನಮ್ಮನ್ನು ಹಿಡಿದಿಟ್ಟಿರುತ್ತೆ. ಯಾರು ದೇವರನ್ನು ನಂಬೋದಿಲ್ವೋ ಅಂಥವರು ಮುಂದಿನ 7 ಜನ್ಮ ಮನುಷ್ಯರಾಗಿ ಹುಟ್ಟೋಲ್ಲ ಅನ್ನುತ್ತೆ ತತ್ವಶಾಸ್ತ್ರ. ಬನ್ನಿ, ಹಾಗಿದ್ರೆ ದೇವರು ನಮ್ಮನ್ನು ಯಾವಾಗೆಲ್ಲ ಕಾಪಾಡ್ತಾನೆ, ಅದಕ್ಕೆ ನಾವು ಮಾಡಬೇಕಿರೋದೇನೋ ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದರೆಲ್ಲದರ ರೊಟ್ಟು ಹೆಸರೇ, ಕಾವನೋರ್ವನಿರಲ್ಕೆ ಜಗದ ಕಥೆಯೇಂಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ. ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದೆಲ್ಲದ ರೊಟ್ಟು ಹೆಸರೇ, ಕಾವನೋರ್ವನಿರಲ್ಕೆ ಜಗದ ಕಥೆಯೇಂಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ. ದೇವರು ಎಂಬುದು ಕಗ್ಗತ್ತಲೆಯ ಗವಿಯೇ, ಅಥವಾ ನಮಗೆ ತಿಳಿಯಲಾರದ ಎಲ್ಲವನ್ನೂ ದೇವರೆಂದು ಕರೆದಿದ್ದೇವೆ. ಕಾಯುವವನು ಒಬ್ಬನಿದ್ದಾನೆ ಎನ್ನುವುದಾದರೆ ಜಗತ್ತಿನ ಪರಿಸ್ಥಿತಿ ಹೀಗೇಕೆ, ಸಾವು ಹುಟ್ಟುಗಳೇಕೆ? ಇದು ಶತಶತಮಾನಗಳಿಂದ ಸಂದೇಹವಾದಿಗಳು ಕೇಳಿಕೊಂಡು ಬಂದ ಪ್ರಶ್ನೆ. ಅವರ ಪ್ರಕಾರ ದೇವರು ಎನ್ನುವುದು ನಮ್ಮದೇ ಸೃಷ್ಟಿ. ಅದು ಮನುಷ್ಯನು ಹೆದರಿಕೆಯಿಂದ ಮಾಡಿಕೊಂಡ ಸಂಕೇತವೇ ಹೊರತು ವಾಸ್ತವವಲ್ಲ. ಕೇವಲ ಶಕ್ತಿ ಮತ್ತು ಬುದ್ಧಿಗಳಿಂದ ಏನನ್ನಾದರೂ ಗೆಲ್ಲಬಹುದು. ಡಿವಿಜಿಯ ಪ್ರಶ್ನೆ ಕೇವಲ ಪ್ರಶ್ನೆಯಲ್ಲ, ಅದು ನಮ್ಮ ಚಿಂತನೆಯನ್ನು ಕೆಣಕುವ ರೀತಿ, ಉತ್ತರವನ್ನು ಹುಡುಕಿ ಎಂದು ಪ್ರಚೋದಿಸುವ ಬಗೆ. ದೇವರನ್ನು ನೋಡುವ ಶಕ್ತಿಯಾಗಲಿ ನೈತಿಕ ಬಲವಾಗಲಿ ಇಂದು ಯಾರಿಗೂ ಇರಲಿಕ್ಕಿಲ್ಲ. ದೇವರು ನಮ್ಮ ನಂಬಿಕೆಯ ರೂಪದಲ್ಲಿದ್ದಾನೆ. ಮೂರ್ತವಾಗಿಯೂ ಇದ್ದಾನೆ, ಅಮೂರ್ತವಾಗಿಯೂ ಇದ್ದಾನೆ. ಕಲ್ಲು ಮಣ್ಣಿನಲ್ಲೂ ಇದ್ದಾನೆ ದೇವರು. ನೋಡಲು ಶುದ್ಧ ಮನಸ್ಸಿನ ರೀತಿಯಲ್ಲಿದ್ದಾನೆ. ನಿಮ್ಮದು ಶುದ್ಧ ಮನಸ್ಸಾದರೆ ದೇವರ ರೂಪ ಕಾಣುತ್ತದೆ. ದೇವರು ಎಂದರೆ ಯಾರು ಎಂಬ ಪ್ರಶ್ನೆ ಎಲ್ಲರನ್ನೂ ಹಲವು ಬಾರಿ ಕಾಡುತ್ತದೆ. ಸಂಕಟ ಬಂದಾಗ ವೆಂಕಟರಮಣ ಎಂಬ ಮಾತಿನಂತೆ ಕಷ್ಟಗಳು ಬಂದಾಗಲೆಲ್ಲ ನಮ್ಮನ್ನು ಕಾಪಾಡಲು ದೇವರು ಇಲ್ಲವೇ ಎಂದುಕೊಳ್ಳುತ್ತೇವೆ. ಪ್ರಪಂಚದಲ್ಲಿ ಉತ್ತರವೇ ದೊರಕದ ಪ್ರಶ್ನೆಗಳು ಹಲವಾರಿವೆ. ಆದರೆ ಉತ್ತರ ಬೇಕೆಂದು ಹಠದಿಂದ ಹುಡುಕುತ್ತಾ ಹೋದರೆ ಕೆಲವು ಪ್ರಶ್ನೆಗಳಿಗಾದರೂ ಉತ್ತರ ಸಿಗುತ್ತದೆ. ಹಾಗಾದರೆ ಈ ದೇವರು ಎಂದರೆ ಯಾರು? ನಾವು ನಂಬಿ ಕೈ ಮುಗಿಯುತ್ತಿರುವ ಆ ಶಕ್ತಿಯೇ ದೇವರೇ? ಆತ ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಎಂಬ ಕುತೂಹಲ ಸಹಜವಾಗಿಯೇ ಇರುತ್ತದೆ. ದೇವರೆಂದರೆ ಪ್ರಕೃತಿಯಲ್ಲಿನ ಅಮೂರ್ತ ಶಕ್ತಿ. ಅದೊಂದು ಕ್ರಿಯೆಯ ಪ್ರೇರಕ, ಕ್ರಿಯೆಗೆ ಕಾರಣ. ಪ್ರಕೃತಿ ಸಹಜವಾದದ್ದು. ನಡೆಯುವುದಕ್ಕೂ ಒಂದು ಶಕ್ತಿ ಸಂಚಲನದ ಅವಶ್ಯಕತೆ ಇದೆ. ಆ ಶಕ್ತಿಯನ್ನೇ ದೇವರು ಎನ್ನುತ್ತೇವೆ. ನದಿಯ ನೀರು ಸೆಳೆದೊಯ್ಯುತ್ತಿರುವಾಗ ಆತನಿಗೊಂದು ಬಂಡೆ ಆಸರೆಯಾಗುತ್ತದೆ. ಅದೇ ದೇವರು. ಅಂದರೆ ಜಗದ ಆಗುಹೋಗುಗಳಿಗೆ ಕಾರಣವಾಗುವ ಶಕ್ತಿಯೇ ದೇವರು. ಮನುಷ್ಯನಿಗೆ ಬುದ್ಧಿ ಎಲ್ಲಿಂದ ಬಂತೆಂದು ಕೇಳಿದರೆ ಅದಕ್ಕೆ ಕಾರಣ ದೇವರು. ಮನುಷ್ಯ ಕೆಟ್ಟ ಬುದ್ಧಿಯನ್ನ ಹೊಂದಲು ಕಾರಣವೇನೆಂದು ಕೇಳಿದರೆ ಅದಕ್ಕೂ ಕಾರಣವೇ ದೇವರನ್ನ ನಂಬದಿರುವುದು. ದೇವರು ಎಲ್ಲಾ ಕಡೆಯೂ ಇದ್ದಾನೆ. ಅಣುವಿನಿಂದ ಹಿಡಿದು ಎಲ್ಲ ವಸ್ತು ಪ್ರಾಣಿ ಪಕ್ಷಿಗಳಲ್ಲೂ ದೇವರಿದ್ದಾನೆ. ನಿವಾರ್ತಾದಲ್ಲೂ ದೇವರಿದ್ದಾನೆ. ಪ್ರತಿ ಉಸಿರಿನಲ್ಲೂ, ನಮ್ಮ ಶ್ವಾಸದಲ್ಲೂ ದೇವರಿದ್ದಾನೆ. ದೇವರಿಲ್ಲದ ಜಾಗವೇ ಇಲ್ಲ. ಶುದ್ಧವಾದ ನಂಬಿಕೆಯು ದೇವರ ಪ್ರತಿರೂಪವೇ. ನಾವು ದೇವರು ಇಲ್ಲ ಎಂದುಕೊಂಡಲ್ಲೆಲ್ಲ ದೇವರು ಇದ್ದಾನೆ. ಆದರೂ ದೇವರು ಯಾರು ಎಂಬುದು ಅನಂತವಾದ ಉತ್ತರಗಳುಳ್ಳ ಪ್ರಶ್ನೆಯಾಗ್ಬಿಟ್ಟಿದೆ. ದೇವರು ಎಂಬುದು ಕಲ್ಪನೆಯಲ್ಲ, ನಂಬಿಕೆ. ಈ ನಂಬಿಕೆ ಎಂಬುದೇ ಶಕ್ತಿ. ಈ ನಂಬಿಕೆಗೆ ನಾವು ಕೊಟ್ಟಿದ್ದೇ ರೂಪ. ನಾವು ಎಂಬುವನು ಸತ್ಯದಿಂದ, ಧರ್ಮದಿಂದ ಎಲ್ಲವೂ ನೀನು ಎಂಬಂತೆ ಬದುಕುವುದೇ ದೇವರು. ಹಾಗಾಗಿ ದೇವರಿಗೆ ನಿರ್ದಿಷ್ಟ ಆಕಾರವಿಲ್ಲ. ದೇವರು ಎಂಬ ಶಕ್ತಿಯನ್ನ ಸುಮ್ಮನೆ ನಂಬುತ್ತಾ ಕೇವಲ ಒಳ್ಳೆಯದನ್ನೇ ಆಚರಿಸುತ್ತಾ ಹೋದರೆ ಭೂಲೋಕವೇ ದೇವಲೋಕವಾದೀತು.
ಮನುಷ್ಯ ಆ ಭಗವಂತನಲ್ಲಿ ಪಡೆಯಲಿಕ್ಕೆ ಬಯಸುವುದು ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ನಾಲ್ಕನ್ನ. ಇದರಲ್ಲಿ ಕಾಮ ಮತ್ತು ಅರ್ಥ ಲೌಕಿಕವಾದದ್ದು. ಸಾಮಾನ್ಯವಾಗಿ ಧಾರ್ಮಿಕ ಪ್ರವೃತ್ತಿ ಉಳ್ಳವರು ಲೌಕಿಕವಾದದ್ದನ್ನ ಬಯಸದೆ ದೇವರನ್ನ ತಿಳಿಯುವ ಧರ್ಮ ಹಾಗೂ ಅದರಾಚೆಗಿನ ಮೋಕ್ಷವನ್ನ ಸುಖವೆಂದು ತಿಳಿದಿರುತ್ತಾರೆ. ಬಯಕೆಗಳೇ ಇಲ್ಲದಿರುವುದು ನಿಜವಾದ ಸುಖ. ಒಂದು ವೇಳೆ ನಮಗೆ ಅತಿ ಕಷ್ಟವಿದ್ದು ದುಡ್ಡಿನ ಅಗತ್ಯ ಇದ್ದಲ್ಲಿ ದೇವರಲ್ಲಿ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಚಿಂತನೆ ಮಾಡಿದರೆ ಖಂಡಿತ ನಾವು ಆ ಚಿಂತನೆಯಿಂದ ಪಾರಾಗುತ್ತೇವೆ. ಆದರೂ ನಾವು ಏನನ್ನೂ ಬಯಸದೆ ದೇವರ ಸ್ಮರಣೆ ಮಾಡುವುದು ಅತಿ ಶ್ರೇಷ್ಠ. ಬಯಕೆಗಳಿಲ್ಲದೆ ಸ್ಮರಿಸಿದರೆ ನಾವು ಮಹಾಫಲವನ್ನ ಪಡೆಯುತ್ತೇವೆ. ಅರಿವನ್ನು ಪಡೆದು ಮೋಕ್ಷವನ್ನ ಪಡೆಯುತ್ತೇವೆ. ಧರ್ಮ ಬೇಕೆನ್ನುವವನು ಪಡೆದಾನು ಧರ್ಮವನ್ನು, ಅರ್ಥ ಬೇಕೆನ್ನುವವನು ಪಡೆದಾನು ಅರ್ಥವನ್ನು, ಕಾಮಗಳನ್ನು ಪಡೆದಾನು ಕಾಮ ಬೇಕೆನ್ನುವವನು, ಪ್ರಜ್ಞೆ ಬೇಕೆನ್ನುವವನು ಪಡೆದಾನು ಪ್ರಜ್ಞೆಯನ್ನು ಎನ್ನುತ್ತೆ ಪುರಾಣ ಕಥೆಗಳು. ಮನುಷ್ಯನ ಬೇಡಿಕೆಗಳಿಗೆ, ಕಷ್ಟಗಳಿಗೆ, ಭಕ್ತಿಗೆ ಭಗವಂತ ದಯೆ ಹೇಗಿರುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಇದು ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಮತ್ತು ಭೀಷ್ಮ ಪಿತಾಮಹರ ನಡುವೆ ಯುದ್ಧ ಪ್ರಾರಂಭವಾದಾಗ ನಡೆದ ಒಂದು ಘಟನೆ. ಅರ್ಜುನ ತನ್ನನ್ನ ಮುದ್ದಿಸಿ ಆಡಿಸಿ ಬೆಳೆಸಿದ ಪಿತಾಮಹನೊಂದಿಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಯುದ್ಧ ಮಾಡುತ್ತಿರುತ್ತಾನೆ. ಇದನ್ನು ಗಮನಿಸಿದ ಸಾರಥಿ ಕೃಷ್ಣ ಕೋಪಗೊಳ್ಳುತ್ತಾನೆ. ಮಹಾಭಾರತದ ಯುದ್ಧದ ಮೊದಲು ತಾನು ಶಸ್ತ್ರ ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದ ಕೃಷ್ಣ ಕೋಪಾವೇಶದಿಂದ ಭೀಷ್ಮನನ್ನ ಸಾಯಿಸಲೆಂಬಂತೆ ರಥದ ಚಕ್ರವೊಂದನ್ನ ಹಿಡಿದು ಮುಂದೊತ್ತಿ ಬರುತ್ತಾನೆ. ಇದನ್ನು ನೋಡಿದ ಭೀಷ್ಮ ತನ್ನ ಎರಡೂ ಕೈಗಳನ್ನ ಜೋಡಿಸಿ ಹೀಗೆ ಹೇಳ್ತಾನೆ: ಓ ಭಗವಂತ, ನಿನ್ನ ಕೈಯಲ್ಲಿ ಚಕ್ರ ಹಿಡಿಸುತ್ತೇನೆ, ಹಾಗೆ ಯುದ್ಧ ಮಾಡುತ್ತೇನೆ ಎಂದು ನಾನು ಪ್ರತಿಜ್ಞೆ ಮಾಡಿದ್ದೆ. ಚಕ್ರ ಹಿಡಿಯುವುದಿಲ್ಲ ಎಂದಿದ್ದೆ ನೀನು. ಆದರೆ ಈಗ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಲು ನೀನು ಚಕ್ರ ಹಿಡಿದಿರುವೆ. ನಿನ್ನನ್ನೇ ನೀನು ಮರೆತಿರುವೆ, ಆದರೆ ನಿನ್ನ ಭಕ್ತನನ್ನು ಮರೆತಿಲ್ಲ. ನೀನಲ್ಲದೆ ನಮಗೆ ಗತಿ ಇನ್ಯಾರು ಎನ್ನುತ್ತಾನೆ. ಈ ಘಟನೆಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಭಗವಂತನ ಕೋಪ ಮತ್ತು ಅದರ ಹಿಂದಿರುವ ಕರುಣೆ ವ್ಯಕ್ತವಾಗಿದೆ. ರಥಾಂಗರು ಎಂದರೆ ಪಾಂಡವರು ಅಥವಾ ಧರ್ಮಯುದ್ಧ ಮಾಡುವವರು. ಅಂಥವರಿಗೆ ಅಣಿ ಅಂದರೆ ಆಧಾರವಾಗಿ ನಿಲ್ಲುವ ಭಗವಂತ ರಥಾಂಗ ಪಾಣಿಯೇ. ಹಾಗೆ ಎಲ್ಲವನ್ನೂ ನಡೆಸುತ್ತಿರುವವನು, ಎಲ್ಲರನ್ನೂ ಆಡಿಸುತ್ತಿರುವವನೂ ಅವನೇ. ಇಲ್ಲಿ ನಮ್ಮ ಕೆಲಸವೆಂದರೆ ಧರ್ಮದಲ್ಲಿ ಬದುಕುವುದು. ತಪ್ಪು ಸಹಜ ಗುಣ, ತಿದ್ದಿ ನಡೆಯುವುದು ಮನುಷ್ಯ ಗುಣ. ಆ ಭಗವಂತನಲ್ಲಿ ನಂಬಿಕೆ ಇಟ್ಟರೆ ಖಂಡಿತವಾಗ್ಲೂ ಕೈ ಬಿಡಲ್ಲ ಆ ಭಗವಂತ. ಆನೆಯಷ್ಟಿಲ್ಲದಿದ್ದರೂ ಇರುವೆಯಷ್ಟನ್ನಾದರೂ ನೀಡುತ್ತಾನೆ. ಹಳ್ಳಕ್ಕೆ ಬಿದ್ದಿರುವ ನಮಗೆ ಕೈ ನೀಡದಿದ್ರೂ ಕೈಗೆ ಹಗ್ಗವನ್ನಾದರೂ ಸಿಗುವಂತೆ ಮಾಡುತ್ತಾನೆ. ನಮ್ಮ ತಪ್ಪುಗಳು ಬೆಟ್ಟದಷ್ಟಿದ್ರೂ ಮನ್ನಿಸುವ ಕರುಣಾಳು ಆ ಭಗವಂತ. ಕ್ಷಿತಿ ಎಂದರೆ ಭೂಮಿ ಅಥವಾ ಸಮಸ್ತ ಬ್ರಹ್ಮಾಂಡ. ಇಂಥ ಬ್ರಹ್ಮಾಂಡದ ಒಡೆಯ ಭಗವಂತನನ್ನ ಕ್ಷಿತೀಶಃ ಅಂತ ಕರೀತಾರೆ. ಪ್ರತಿಯೊಂದು ವಸ್ತುವಿನ ಅಳಿವು ಉಳಿವು ಆತನ ಅಧೀನ. ಪ್ರತಿಯೊಂದು ಕ್ರಿಯೆಯನ್ನು ಮಾಡಿಸುವ ಪ್ರೇರಕ ಶಕ್ತಿಯೇ ಭಗವಂತ. ನಮಗೆ ಪಾಪದ ಲೇಪ ಅಂಟುವುದು ನಾನು ಎನ್ನುವ ಅಹಂಕಾರವಿದ್ದಾಗ ಮಾತ್ರ. ನಾನು ಏನೂ ಅಲ್ಲ, ನನ್ನೊಳಗಿರುವ ಭಗವಂತ ಸರ್ವ ನಿಯಾಮಕ ಎಂದು ಅರಿತಾಗ ಭಗವಂತ ಸರ್ವ ಪಾಪಗಳನ್ನು ನಾಶ ಮಾಡುತ್ತಾನೆ ಅಥವಾ ನಮಗೆ ಪಾಪದ ಲೇಪವಿಲ್ಲದಂತೆ ಮಾಡುತ್ತಾನೆ. ಇದೇ ಮಾತನ್ನು ಶ್ರೀಕೃಷ್ಣ ಪಾಪ ಪ್ರಜ್ಞೆಯಲ್ಲಿ ನಿಂತ ಅರ್ಜುನನಿಗೆ ಯುದ್ಧರಂಗದಲ್ಲಿ ಉಪದೇಶಿಸುತ್ತಾನೆ. ಆ ಕಾರಣಕ್ಕಾಗಿ ಅರ್ಜುನ ಮಾಡಿದ ಯುದ್ಧ ಧರ್ಮವಾಯಿತು. ಅಹಂಕಾರದಿಂದ ಯುದ್ಧ ಮಾಡಿದ ದುರ್ಯೋಧನನಿಗೆ ಯುದ್ಧದ ಸರ್ವ ಪಾಪವೂ ಅಂಟಿತು. ಹೀಗೆ ಅಹಂಕಾರವಿಲ್ಲದ ಭಗವಂತನಲ್ಲಿ ಶರಣಾದ ಭಕ್ತರ ಪಾಪವನ್ನ ಕಳೆದು ಪಾಪಿಗಳ ಸಂಹಾರ ಮಾಡುವ ಭಗವಂತ ಪಾಪನಾಶನ. ದೇವರ ಮೇಲೆ ನಂಬಿಕೆ ಇಟ್ಟಾಗ ಸಾವು ಕೂಡ ಓಡಿಬಿಡುತ್ತೆ. ತನ್ನವರು ಕಷ್ಟದಲ್ಲಿದ್ದಾಗ ನಾವು ಬೇಡುವ ಆ ಪ್ರಾರ್ಥನೆ ಫಲಿಸಿಬಿಡುತ್ತೆ. ನಮ್ಮ ಮಕ್ಕಳಿಗೆ ತೊಂದರೆ ಉಂಟಾದಾಗ ಅಯ್ಯೋ ದೇವ್ರೆ ಕಾಪಾಡು ಎಂದರೆ ಅದೆಷ್ಟೋ ಸನ್ನಿವೇಶಗಳಲ್ಲಿ ಪವಾಡವೇ ನಡೆದು ಬಿಡುತ್ತೆ. ಅಪಘಾತದಲ್ಲಿ ಪವಾಡವೆಂಬಂತೆ ಬದುಕುಳಿಯುತ್ತಾರೆ. ಇದೆಲ್ಲವೂ ಆತನ ಕರುಣೆ ಇಲ್ಲದೆ ಮತ್ತೇನೂ ಅಲ್ಲ. ಇಲ್ಲಿ ನಂಬಿಕೆ ಇಲ್ಲದೆ ಒಂದು ಕಡ್ಡಿಯೂ ಅಲುಗಾಡಲಾರದು. ನಮ್ಮ ಶ್ವಾಸವು ಕೆಲಸ ಮಾಡಲಾರದು. ನಮ್ಮ ಈ ದೇಹವನ್ನೇ ತೆಗೆದುಕೊಳ್ಳೋಣ. ಇಲ್ಲಿ ಒಂದೊಂದು ಅಂಗಾಂಗಗಳು ಒಂದೊಂದು ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಿವೆ. ಕಣ್ಣು ಹೊರ ಪ್ರಪಂಚವನ್ನ ನಂಬಿ ಬದುಕುತ್ತಿದೆ. ಮೆದುಳು ಕಣ್ಣನ್ನೇ ಆಶ್ರಯಿಸಿದೆ. ಮೆದುಳನ್ನ ನಮ್ಮಿಡೀ ದೇಹವೇ ನಂಬಿಕೊಂಡಿದೆ.
ಹಾಗಾದ್ರೆ ಇಲ್ಲಿ ಕಣ್ಣು ಮೊದಲ, ಮೆದುಳು ಮೊದಲ. ಯಾವುದು ಅನ್ನೋದನ್ನೇ ಕಂಡುಕೊಳ್ಳದ ನಮಗೆ ದೇವರೆಲ್ಲಿ ಅನ್ನೋ ಮಂಕು ಬುದ್ಧಿಗೆ ಉತ್ತರ ಕೊಡೋರು ನಾವೇ ಆಗಿರ್ಬೇಕಲ್ವಾ? ಅಮ್ಮ ಅಪ್ಪಂದಿರರಲ್ಲಿ ಯಾರು ನಿಮಗೆ ಜನ್ಮವಿತ್ತರೆಂದರೆ ಏನ್ ಹೇಳೋದು? ಹಾಗೆ ಈ ಪ್ರಕೃತಿ ಎಂದರೆ ಆ ಪ್ರಕೃತಿಯನ್ನೇ ಸೃಷ್ಟಿ ಮಾಡಿರುವಾತನೇ ದೇವರಲ್ಲವೇ? ಹೇಳ್ತಾ ಹೋದ್ರೆ ಇಡೀ ಜೀವನವೇ ಸಾಕಾಗೋದಿಲ್ಲ. ಆದ್ರೆ ನಮ್ಮ ಕಷ್ಟಗಳಿಗೆ ದೇವರು ಯಾವಾಗ ಕೈ ಹಿಡಿತಾನೆ ಅನ್ನೋದನ್ನ ನೋಡೋದಾದ್ರೆ ನಮ್ಮ ನಂಬಿಕೆ, ಭಕ್ತಿ, ಶ್ರದ್ಧೆ, ಪ್ರಯತ್ನದಲ್ಲಿ ಆ ಭಗವಂತನ ನಾಮಸ್ಮರಣೆ ಇರಲಿ. ಒಳ್ಳೆಯದ್ದೋ ಕೆಟ್ಟದ್ದೋ ಅದರದರ ಕರ್ಮಗಳಿಗನುಸಾರವಾಗಿ ಪ್ರಾಯಶ್ಚಿತ್ತ ಇದ್ದೇ ಇರುತ್ತೆ. ಅಂಥ ಶ್ರೀರಾಮಚಂದ್ರನಿಗೆ ಕಷ್ಟಗಳು ತಪ್ಪಿಲ್ಲ. ಭೂಲೋಕದ ಒಡೆಯ ಶ್ರೀನಿವಾಸನಿಗೂ ಬಿಡ್ಲಿಲ್ಲ. ಕಲಿಯುಗದ ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮನಿಗೂ ಕಷ್ಟಗಳು ತಪ್ಪಲಿಲ್ಲ. ಇನ್ನು ನಮ್ಮಂತಹ ತೃಣಮಾನವರು ಯಾವ ಲೆಕ್ಕ? ಆದ್ರೆ ಇಲ್ಲಿ ದೈವಿ ಪುರುಷರು ತಮಗೆ ಬಂದ ಕಷ್ಟಗಳನ್ನ ನಗುತ್ತಲೇ ಸಮಚಿತ್ತದಿಂದಲೇ ಸ್ವೀಕರಿಸಿದ್ರು. ಆದ್ರೆ ಬೇರಿನ್ಯಾರಿಗೂ ಅದರಲ್ಲಿ ಪಾಲು ಕೊಡ್ಲಿಲ್ಲ, ನೋವು ಮಾಡಲಿಲ್ಲ. ಆದರ್ಶಪ್ರಾಯವಾಗಿ ಬದುಕಿದ್ರು, ದೇವ ಮಾನವರೆನಿಸಿಕೊಂಡ್ರು. ಹಾಗೆ ಕಷ್ಟಗಳು ಬರೋದು ದೇವರಲ್ಲಿ ನಂಬಿಕೆ ಇಟ್ಟವರಿಗೆ ಮಾತ್ರ. ಕೊನೆಯವರೆಗೂ ನಂಬಿಕೆ ಕಳೆದುಕೊಳ್ಳದೆ ಈ ಆತ್ಮವೇ ಅವನಾಗಿ ಯೋಚಿಸಿದಾಗ ಕಷ್ಟಗಳು ಮೋಡಗಳಂತೆ ಕರಗುವುದು. ಒಬ್ಬೊಬ್ರು ಹೇಳ್ತಾರೆ, ಕೈಗೆ ಕಪ್ಪು ದಾರ ಕಟ್ಕೊಳ್ಳಿ, ಮನೆ ಬದಲಾಯಿಸಿ, ಮನೆಯಲ್ಲಿ ಹೋಮ ಹವನ ಮಾಡಿಸಿ. ಅದೆಲ್ಲವನ್ನ ಮಾಡಿಸ್ಬೇಕಂದ್ರೆ ಮತ್ತೆ ಕಷ್ಟಕ್ಕೆ ಬೀಳಬೇಕು. ಅದು ಬಿಟ್ಟು ನೀವಿಷ್ಟಪಡುವ ದೇವರ ನಾಮವನ್ನ ಮನಸ್ಸಿನಲ್ಲಿ ಆರಾಧಿಸಿ. ನಿಮ್ಮ ಶುದ್ಧ ಪ್ರಾರ್ಥನೆಗೆ ಸಾವಿರಾರು ದಾರಿಗಳನ್ನ ಸೃಷ್ಟಿ ಮಾಡೋ ಶಕ್ತಿ ತುಂಬುತ್ತಾನೆ ಆ ದೇವರು. ನಿಮಗರಿವಿಲ್ಲದಂತೆ ನಿಮ್ಮ ಬುದ್ಧಿಶಕ್ತಿ ಕೆಲಸ ಮಾಡುತ್ತೆ. ಆಲಸ್ಯವೆಲ್ಲ ಮಾಯವಾಗುತ್ತೆ. ನಿಮ್ಮ ಸಮಸ್ಯೆಗಳು ಶುರುವಾಗಿದ್ದೆಲ್ಲಿಂದ ಅಂತ ನಿಮಗೆ ತಿಳಿಯುತ್ತೆ. ಆಗ ನಿಮ್ಮ ನಿರ್ಧಾರದಲ್ಲಿ ದೃಢತೆ ಬರುತ್ತೆ. ಮಾಡಿದ ಪ್ರಮಾದವನ್ನ ಮತ್ತೆ ಮಾಡಲ್ಲ ನಿಮ್ಮ ಮನಸ್ಸು. ನೂರಾರು ಬಾರಿ ಆಲೋಚಿಸುತ್ತೀರಿ. ಆಗ ನಿಮ್ಮ ಮನಸ್ಸು, ದೇಹ ಚುರುಕಾಗುತ್ತೆ. ನಿಮ್ಮನ್ನ ನೀವು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತೀರಿ. ಅಲ್ಲಿಗೆ ಕಷ್ಟ ಬಂದರೇನಂತೆ, ಸುಖವಿದ್ದರೇನಂತೆ. ಬದುಕು ಸಹಜವೋ ಮನುಜ, ಈಸಬೇಕಂತೆ ಇದ್ದು ಜಯಿಸಬೇಕಂತೆ. ಇದು ಜೀವನದ ಪಾಠ, ಆ ಬ್ರಹ್ಮಾಂಡ ಅಧಿಪತಿಯ ಆಟ. ಪ್ರತಿನಿತ್ಯ 10 ನಿಮಿಷ ಧ್ಯಾನದಲ್ಲಿ ನಿಮ್ಮನ್ನ ನೀವು ಹುಡುಕಿ ನಿಮ್ಮೊಳಗೆ. ಪ್ರತಿ 10 ನಿಮಿಷ ನಿಮ್ಮ ಧ್ವನಿಯನ್ನ ಆಲಿಸಿ ನಿಮ್ಮೊಳಗೆ. ಪ್ರತಿ 10 ನಿಮಿಷ ಕರುಣೆಯನ್ನ ಅನುಭವಿಸಿ ನಿಮ್ಮೊಳಗೆ. ಪ್ರತಿ 10 ನಿಮಿಷ ಪ್ರೀತಿಯ ಅನುಕಂಪವನ್ನ ರೂಢಿಸಿಕೊಳ್ಳಿ ನಿಮ್ಮೊಳಗೆ. ಪ್ರತಿ 10 ನಿಮಿಷ ಖಾಲಿ ಕೈಯಾಗಿ ಅಲೆದಾಡುವಂತೆ ಅನುಭವಿಸಿ ನಿಮ್ಮೊಳಗೆ. ಪ್ರತಿ 10 ನಿಮಿಷ ಹಿಡಿ ಕೈಯಲ್ಲಿ ತುಂಬಿಕೊಡುವಂತೆ ರಾಜನಾಗಿ ಅನುಭವಿಸಿ ನಿಮ್ಮೊಳಗೆ. ನಿಮಗೆ ನಿಮ್ಮ ಅಂತರಾಳದ ತಾಕತ್ತು ತಿಳಿಯುತ್ತೆ. ಆ ದೇವರಲ್ಲಿ, ನಿಮ್ಮ ಅಪ್ಪ ಅಮ್ಮನಲ್ಲಿ ಮಾನಸಿಕವಾಗಿ ಶರಣಾಗಿ ನಿಮ್ಮೊಳಗೆ. ಎಲ್ಲವನ್ನೂ ಒಟ್ಟುಗೂಡಿದರೆ 1 ಗಂಟೆ ಆಗುತ್ತೆ. ಅದೇ 1 ಗಂಟೆ ಪ್ರತಿನಿತ್ಯ ನಿಮ್ಮೊಳಗೆ ನಿಮ್ಮನ್ನ ಹುಡುಕಿದರೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ನಿಮ್ಮೆಲ್ಲ ಆಕಾಂಕ್ಷೆಗಳೆಲ್ಲ ಕಾರ್ಯರೂಪಕ್ಕೆ ಬರುತ್ತವೆ. ನೀವೊಬ್ಬ ಆದರ್ಶ ವ್ಯಕ್ತಿ ಆಗ್ತೀರಾ. ಉತ್ತಮ ವ್ಯಕ್ತಿತ್ವ ಪಡೆದುಕೊಳ್ತೀರಾ. ಇವಿಷ್ಟು ನಿಮ್ಮಲ್ಲಿ ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಯಾರ ಮುಂದೆಯೂ ಯಾವ ಕಾರಣಕ್ಕೂ ತಲೆಬಾಗಿಸುವ ಪ್ರಶ್ನೆಯೇ ಬರೋದಿಲ್ಲ. ಕಷ್ಟಗಳು ಬರೋದು ನಮ್ಮ ಯೋಗ್ಯತೆಯನ್ನ ಪರೀಕ್ಷಿಸಲು. ನಾವೆಲ್ಲ ಬಂದು ಪರೀಕ್ಷೆ ಬರೆದು ಪಾಸಾಗೋಣ. ಈ ಬದುಕೆಂಬ ಶಾಲೆಯಲ್ಲಿ ಕಲಿತು ಉತ್ತೀರ್ಣರಾಗೋಣ. ಎಲ್ಲರಿಗೂ ಮಾದರಿಯಾಗೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.